ವಕ್ಫ್ ಬೋರ್ಡ್ ಏನಿದೆ ಅವಕಾಶಗಳು ಅದನ್ನ ಸುಪ್ರೀಂ ಕೋರ್ಟ್ಗೆ ಇರ್ತಕ್ಕಂಥ ಅಧಿಕಾರವನ್ನು ಕೊಟ್ಬಿಟ್ಟವ್ರೆ. ನಮ್ಮ ಜಮೀನ ಇದನ್ನ ವಕ್ಫ್ ಬೋರ್ಡ್ಗೆ ಸೇರಿಸಿ ಅಂತೇಳಿ ವಕ್ಫ್ ಬೋರ್ಡ್ನವರು ಆದೇಶ ಮಾಡಿದ್ರೆ ವಕ್ಫ್ ಬೋರ್ಡ್ ನ್ಯಾಯಾಧಿಕರಣ ಅಂತ ಒಂದಿದೆ. ಸೊ ಆ ವಕ್ಫ್ ಬೋರ್ಡ್ ನ್ಯಾಯಾಧಿಕರಣಕ್ಕೆ ನಾವು ಕೇಸ್ ಫೈಲ್ ಮಾಡಬೇಕು. ಅದು 1 ವರ್ಷದೊಳಗೆ ಫೈಲ್ ಮಾಡಬೇಕು. ಬೋರ್ಡ್ ಒಂದ್ಸರಿ ಆ ಆಸ್ತಿ ನಮ್ದು ಅಂತ ಆದ್ಮೇಲೆ ನಾವು ಫೈಟ್ ಮಾಡಿ ತಗೊಳಕ್ಕೆ ಕೋರ್ಟ್ಗೆ ಆಗಲ್ಲ, ವಕ್ಫ್ ಬೋರ್ಡ್ ಮುಂದೆ ಹೋಗ್ಬೇಕು. ಮತ್ತೆ ಬಟ್ ವಕ್ಫ್ ಬೋರ್ಡ್ನವ್ರು ಹೇಳ್ತಾರೆ 300 ವರ್ಷ ಹಿಂದೆ ನಮ್ದು ಅಂತ. 300 ವರ್ಷ ಹಿಂದೆ ನಿಮ್ಗೆ ದಾಖಲೆ ಕೊಡಿ ಅಂದ್ರೆ ನಮ್ಮದು ಯಾರ ಹತ್ರನೂ ದಾಖಲೆ ಇಲ್ಲ. ಸಿದ್ದರಾಮಯ್ಯನವರು ಇದನ್ನೇ ತಡೆ ಹಿಡೀರಿ ಅಂತ ಹೇಳಿದ್ದಾರೆ, ವಾಪಸ್ ತಗೊಳ್ಳಿಲ್ಲ. ಇಟ್ಸ್ ಪಾಸಿಬಲ್, ಆ ಅಧಿಕಾರ ಇದೆಯಾ ಅವ್ರಿಗೆ? ಪ್ರಧಾನಮಂತ್ರಿ ಕೂಡ ಇದನ್ನ ಅವಾಯ್ಡ್ ಮಾಡಕ್ಕೆ ಸಾಧ್ಯನೇ ಇಲ್ಲ, ಇದನ್ನ ಕಂಟ್ರೋಲ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಕಾರಣ ವಕ್ಫ್ ಬೋರ್ಡ್ ಇರ್ತಕ್ಕಂಥ ಸಂವಿಧಾನ. RTC ಪಾಣಿಯಲ್ಲಿ ಮೆನ್ಷನ್ ಆಗ್ತಿರ್ತಕ್ಕಂಥದ್ದು ಏನಿದೆಯಲ್ಲ ವಕ್ಫ್ ಬೋರ್ಡ್ ಆಸ್ತಿ ಅನ್ನೋದು, ಇದು ಮುಂದಕ್ಕೆ ಯಾವ ಹಂತಕ್ಕೆ ಹೋಗ್ಬೋದು ಇದು ಅಂತ ರಾಜ್ಯದಲ್ಲಿ? ಮುಸ್ಲಿಮ್ಸ್ ಜನಾಂಗದವ್ರನ್ನೇ ನಮ್ಮ ಮುಸ್ಲಿಂ ಜನ ನಮ್ದು ವಕ್ಫ್ ಬೋರ್ಡ್ ಆಸ್ತಿ ನಮ್ಮ ಮುಸ್ಲಿಂ ಜನಕ್ಕೆ ಹಂಚ್ತೀವಿ ಅಂತೇಳಿ ತಗೊಂಡು ಮುಸ್ಲಿಂ ಜನಾಂಗ ಕೂರಿಸ್ತಾರೆ. ಎಲೆಕ್ಷನ್ ಮೇಲೆ ಏನಾದ್ರು ಇಂಪ್ಯಾಕ್ಟ್ ಮಾಡುತ್ತಾ ಈ ಚುನಾವಣೆಗಳಲ್ಲಿ? ಶಿಗ್ಗಾವಿ ಆಗ್ಬೋದು, ಸಂಡೂರ್ ಆಗ್ಬೋದು, ಮತ್ತೆ ಇಲ್ಲಿ ಚನ್ನಪಟ್ಟಣ ಆಗ್ಬೋದು, ಇದು ಇಂಪ್ಯಾಕ್ಟ್ ಆಗುತ್ತಾ? ನಮ್ಮ ಜಮೀನು ಕೂಡ ಎಲ್ಲಿ ಕಿತ್ಕೊಳ್ತಾರೋ ಅನ್ನೋದೊಂದು ಮನೋಭಾವ ರೈತರಲ್ಲಿದೆ. ಯಾಕೆ ಅವಸರಕ್ಕೆ ಬಿದ್ರು ಜಮೀರ್ ಅಹಮದ್ ಖಾನ್ ಈ ವಿಷಯದಲ್ಲಿ? ಅವಾಗ ವಕ್ಫ್ ಬೋರ್ಡ್ ಅಲ್ಲಿ ಹಿಂದೆ ಮುಸ್ಲಿಮ್ಸ್ ಇದ್ರು ಅನ್ನೋದಕ್ಕೂ ಯಾವುದೇ ದಾಖಲೆ ಇಲ್ಲ. ಸೊ ಜನಕ್ಕೆ ಏನಾಗುತ್ತೆ, ಎಲ್ಲ RTC ಚೆಕ್ ಮಾಡ್ಕೊತಾವ್ರೆ. ಸೊ ಆ ಜನಗಳಿಗೆ ಏನ್ ಹೇಳ್ತೀರಿ ಎಂಟ್ರಿ ಆಗಿರೋದು? ಸಂವಿಧಾನದಲ್ಲಿ ಇರ್ತಕ್ಕಂಥ ಕಾಯ್ದೆಯನ್ನ ತಿದ್ದುಪಡಿ ಮಾಡಬೇಕು, ಅದಕ್ಕೆ ಜನ ಸಪೋರ್ಟ್ ಮಾಡಬೇಕು, ಎಲ್ಲಾ ಸರ್ಕಾರಗಳು ಸಪೋರ್ಟ್ ಮಾಡಬೇಕು. ರಾಜ್ಯಾದ್ಯಂತ ವಕ್ಫ್ ಬೋರ್ಡ್ ನೋಟಿಸ್ ರೈತರಲ್ಲಿ ಬಹಳಷ್ಟು ಆತಂಕವನ್ನ ಉಂಟು ಮಾಡಿತ್ತು. ಸೊ ಆದ್ರೆ ಸಿದ್ದರಾಮಯ್ಯನವರು ಇದಕ್ಕೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ನಿಲ್ಸಿ ಅಂತ ಹೇಳಿದ್ದಾರೆ. ಆದ್ರೆ ವಾಸ್ತವದಲ್ಲಿ ವಕ್ಫ್ ಬೋರ್ಡ್ ಸಂಬಂಧಪಟ್ಟಂತೆ ಯಾವುದೇ ಸೂಚನೆಗಳು ಕೊಟ್ಟು ನಿಲ್ಸೋಕೆ ರಾಜ್ಯ ಸರ್ಕಾರ ಕೈಲಿ ಸಾಧ್ಯ ಇಲ್ಲ ಅನ್ನೋದು ಒಂದಷ್ಟು ತಜ್ಞರ ಲೆಕ್ಕಾಚಾರ. ಆಮೇಲೆ ಈ ಪ್ರಕರಣವನ್ನ ಈಗ ಚನ್ನಪಟ್ಟಣ ಬೈ ಎಲೆಕ್ಷನ್ ಕೂಡ ಆಗ್ತಿದೆ. ಚನ್ನಪಟ್ಟಣ, ರಾಮನಗರ ಜಿಲ್ಲೆ, ಮಂಡ್ಯ ಜಿಲ್ಲೆ ಈ ಭಾಗದಲ್ಲೂ ಕೂಡ ಬಹಳಷ್ಟು ರೈತರ ಪಾಣಿಯಲ್ಲಿ ವಕ್ಫ್ ಬೋರ್ಡ್ ಮಾಲೀಕತ್ವ ಅನ್ನೋದು, ಸ್ವತ್ತು ಅನ್ನೋದು ಮೆನ್ಷನ್ ಆಗಿರ್ತಕ್ಕಂಥದ್ದು ಬಹಳಷ್ಟು ಆತಂಕ ಕಾರಣ ಆಗಿದೆ. ಈ ಸಂಬಂಧಪಟ್ಟಂಗೆ ನಮ್ಮ ಹಳೆ ಮೈಸೂರು ಭಾಗದ ರಾಜ್ಯದ ಚಿರಪರಿಚಿತ ಸಾಮಾಜಿಕ ಕಾರ್ಯಕರ್ತ ರವಿಕುಮಾರ್ ಕಂಚನಳ್ಳಿ ಅವರಿಗೆ ನನ್ನ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಏನ್ ಸಮಾಚಾರ? ಸೊ ಇದು ನೀವು ಕೂಡ ಮೊನ್ನೆ ಒಂದು ಏನು ಚನ್ನಪಟ್ಟಣ ತಾಲೂಕಿನ ಎಲಿಯೂರು ಗ್ರಾಮದ ಏನು ಸ್ವತ್ತು ವಕ್ಫ್ ಬೋರ್ಡ್ ಸಂಬಂಧಪಟ್ಟಂಗೆ ಏನ್ ಮೆನ್ಷನ್ ಆಗಿತ್ತು ಪಾಣಿನಲ್ಲಿ, ಅದನ್ನ ನೀವು ಮಾತಾಡಿದ್ರಿ, ಸುದ್ದಿ ಆಗಿತ್ತು. ಏನ್ ಕತೆ ಇದು, ಏನ್ ಸಮಾಚಾರ? ಸರ್, ವಕ್ಫ್ ಬೋರ್ಡ್ ಇಂದ ಸುಮಾರು 1995ರಿಂದ 1972ರಿಂದ 95 ಅವಧಿಯಲ್ಲಿದ್ದಂಥ ಸರ್ಕಾರ ಈ ಹಿಂದೆ ಬ್ರಿಟಿಷ್ನವ್ರ ಕಾಲದಲ್ಲಿ ವಕ್ಫ್ ಬೋರ್ಡ್ ಏನು ರಚನೆ ಆಗಿತ್ತು, ಆ ವಕ್ಫ್ ಬೋರ್ಡ್ ರಚನೆ ಆಗಿದ್ದಂಥ ಸಂದರ್ಭದಲ್ಲಿ ಇದ್ದಂಥ ಕಾನೂನಿಗೆ ಹೆಚ್ಚಿನ ಬಲ ಕೊಡ್ತಾರೆ. 1972ರಿಂದ 1995 ಒಳಗಡೆ ಆಗಿನ ಸರ್ಕಾರ, ಅವತ್ತಿದ್ದಂಥ ಕೇಂದ್ರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ವಕ್ಫ್ ಬೋರ್ಡ್ ಕಾನೂನಿಗೆ ಹೆಚ್ಚಿನ ಶಕ್ತಿ ತುಂಬ್ತಾರೆ. ಅಂದರೆ ವಕ್ಫ್ ಬೋರ್ಡ್ಗೆ ಏನಿದೆಯೋ ಕಾನೂನು, ವಕ್ಫ್ ಬೋರ್ಡ್ ಏನಿದೆ ಅವಕಾಶಗಳು, ಅದನ್ನ ಸುಪ್ರೀಂ ಕೋರ್ಟ್ಗೆ ಇರ್ತಕ್ಕಂಥ ಅಧಿಕಾರವನ್ನು ಕೊಟ್ಬಿಟ್ಟವ್ರೆ. ವಕ್ಫ್ ಬೋರ್ಡ್ ನ್ಯಾಯಾಧಿಕರಣ ಅಂತ ಒಂದಿದೆ. ವಕ್ಫ್ ಬೋರ್ಡ್ ನ್ಯಾಯಾಧಿಕರಣಕ್ಕೆ ಕೇಸ್ ಫೈಲ್ ಮಾಡುತ್ತೆ, ಇದು ನಮ್ಮ ಆಸ್ತಿ ಅಂತ. ಸೊ ನಾವು ಹೋದ್ರೆ ಈಗ ಸಾಮಾನ್ಯ ಜನಗಳು ಮತ್ತು ರೈತರುಗಳ ಜಮೀನುಗಳನ್ನ ವಕ್ಫ್ ಬೋರ್ಡ್ ಆಸ್ತಿ ಅಂತ ಏನಾದರೂ ವಕ್ಫ್ ಬೋರ್ಡ್ನವ್ರು ಮೆನ್ಷನ್ ಮಾಡಿದ್ರೆ, ವಕ್ಫ್ ಬೋರ್ಡ್ನಿಂದ ನಮ್ಮದು ಅಂತ ತಹಸೀಲ್ದಾರ್ಗೆ ಆದೇಶ ಮಾಡಿದ್ರೆ ವಕ್ಫ್ ಬೋರ್ಡು ಅದ್ರಲ್ಲಿ ತಹಸೀಲ್ದಾರ್ ಪಾಣಿಗೆ ಎಂಟ್ರಿ ಮಾಡ್ತಾರೆ. ಯಾವುದೋ ಒಂದು ದಾಖಲೆ ಕೊಡ್ತಾರೆ. 1972ರಲ್ಲಿ ಗೆಜೆಟ್ ನೋಟಿಫಿಕೇಶನ್ ಆಗಿರ್ತದೆ. ಗೆಜೆಟ್ ನೋಟಿಫಿಕೇಶನಲ್ಲಿ ಎಷ್ಟು ಸರ್ವೆ ನಂಬರ್ನ ವಕ್ಫ್ ಬೋರ್ಡ್ದು ಅಂತ ಸೇರಿಸಿರ್ತಾರೋ ಅಷ್ಟು ಸರ್ವೆ ನಂಬರ್ನ ನಮ್ದು ಇದು ಜಮೀನು, ನಮ್ಮ ಜಮೀನನ್ನ ಇದನ್ನ ವಕ್ಫ್ ಬೋರ್ಡ್ಗೆ ಸೇರಿಸಿ ಅಂತೇಳಿ ವಕ್ಫ್ ಬೋರ್ಡ್ನವರು ಆದೇಶ ಮಾಡಿದ್ರೆ ಆ ಋಣಗಳ ಕಾಲಮಲ್ಲೋ ಅಥವಾ RTC ಓನರ್ ಕಾಲಮಲ್ಲೋ ಅಥವಾ ಅನುಭವದ ಕಾಲಮಲ್ಲೋ ವಕ್ಫ್ ಬೋರ್ಡ್ ಹೆಸರು ತರ್ತಾರೆ. ಇತ್ತೀಚೆಗೆ ಕೂಡ್ಲೂರಲ್ಲೂ ಕೂಡ ಒಂದು ಸರ್ವೆ ನಂಬರು RTC ಓನರ್ ಹೆಸರಲ್ಲೇ ಅಭಿಲಾಸ್ ಜೊತೆಗೆ ವಕ್ಫ್ ಬೋರ್ಡ್ ಹೆಸರು ತರ್ತಾರೆ. ದರ್ಗಾ ಅದು ಅನುಭವದ ಕಾಲಮಲ್ಲೂ ಹೆಸರು ತರ್ತಾರೆ. ಅನುಭವ ಎಲ್ಲಿತ್ತು ಆದರೂ ಅನುಭವದ ಕಾಲಮ್ಗೆ ಅವ್ರ ಹೆಸರು ತೊಗೊಂಡ್ಬರ್ತಾರೆ. ಸೊ ಇದನ್ನ ಚಾಲೆಂಜ್ ಮಾಡೋಕ್ಕೆ ರೈತರಿಗೆ ಅವಕಾಶ ಇರೋದು ವಕ್ಫ್ ಬೋರ್ಡ್ ನ್ಯಾಯಾಧಿಕರಣಕ್ಕೆ ಮಾತ್ರ ಫೈಲ್ ಮಾಡಬೇಕು. ಇವಾಗ ನಮ್ಮ RTC ವ್ಯತ್ಯಾಸ ಆದರೆ AC ಕೋರ್ಟ್ಗೆ ಹಾಕೊಳ್ತೀವಿ, ಅಧಿಕಾರ ಅಲ್ಲಿದೆ. ಸೊ ಯಾವುದಾದ್ರು ಕ್ರಯ ಪತ್ರ ರಿಜಿಸ್ಟರ್ ಮಾಡ್ತಾರೆ, ನನ್ನ ಆಸ್ತಿ ಇನ್ನೊಬ್ಬ ಯಾರೋ ರಿಜಿಸ್ಟರ್ ಮಾಡಿದ್ರೆ ಅದನ್ನು ಸಿವಿಲ್ ಕೋರ್ಟ್ಗೆ ಹಾಕೋತೀವಿ, ಸಿವಿಲ್ ಕೋರ್ಟ್ಗೆ ಅಧಿಕಾರ ಇದೆ. ಸಿವಿಲ್ ಕೋರ್ಟ್ AC ಕೋರ್ಟ್ಗೆ ಹೋದ್ರೆ ಸಿವಿಲ್ ಕೋರ್ಟ್ಗೆ ಹೋಗಿ ಅಂತ ಆರ್ಡರ್ ಮಾಡ್ತಾರೆ, ಅಂದರೆ ಅಧಿಕಾರ ವ್ಯಾಪ್ತಿ ಫಿಕ್ಸ್ ಮಾಡ್ತಾರೆ. ಬಟ್ ವಕ್ಫ್ ಬೋರ್ಡ್ ಮೆನ್ಷನ್ ಆದರೆ ಅದು ಬೇರೆ ಯಾವ ನ್ಯಾಯಾಲಯಕ್ಕೂ ಹಾಕಕ್ಕೆ ಬರೋದಿಲ್ಲ. ವಕ್ಫ್ ಬೋರ್ಡ್ ನ್ಯಾಯಾಧಿಕರಣ ಅಂತ ಒಂದಿದೆ. ಸೊ ಆ ವಕ್ಫ್ ಬೋರ್ಡ್ ನ್ಯಾಯಾಧಿಕರಣಕ್ಕೆ ನಾವು ಕೇಸ್ ಫೈಲ್ ಮಾಡಬೇಕು, ಅದು 1 ವರ್ಷದೊಳಗೆ ಫೈಲ್ ಮಾಡಬೇಕು. ಸೊ ಆ ವಕ್ಫ್ ಬೋರ್ಡ್ ನ್ಯಾಯಾಧಿಕರಣಕ್ಕೆ ನಾವು ಫೈಲ್ ಮಾಡಿದಾಗ ವಕ್ಫ್ ಬೋರ್ಡ್ನವ್ರು ಏನು ಹೇಳ್ತಾರೆ, 200-300 ವರ್ಷಗಳ ಹಿಂದೆ ಮುಸ್ಲಿಮ್ಸ್ ಇದ್ದರು. ಸೊ ಆವಾಗ ಮುಸ್ಲಿಮ್ಸ್ ಆಸ್ತಿ ಅದು. ಸೊ ಈಗ ಮುಸ್ಲಿಮ್ಸ್ ಇಲ್ಲ, ಆದರೆ ಮುಸ್ಲಿಮ್ಸ್ ಯಾವ್ದಾವ್ದು ಅನುಭವದಲ್ಲಿದ್ರು ಅದೆಲ್ಲ ವಕ್ಫ್ ಬೋರ್ಡ್ಗೆ ಸೇರಬೇಕು ಅಂತೇಳಿ 1972ರಲ್ಲಿ ನೋಟಿಫಿಕೇಶನ್ ಮಾಡವ್ರೆ ಅವತ್ತಿನ ಕಾಂಗ್ರೆಸ್ ಸರ್ಕಾರ. ಎಷ್ಟು ಸರ್ವೆ ನಂಬರ್ನ ನೋಟಿಫಿಕೇಶನ್ ಮಾಡೋರು ಅಷ್ಟು ಸರ್ವೆ ನಂಬರ್ಗೆ ಈಗ RTC ತರ್ತಾರೆ. ಈಗ ಸ್ಮಶಾನ ಯಾವುದಾದ್ರು ಒಂದೊಂದು ಸರ್ವೆ ನಂಬರ್ ತರ್ತಾವ್ರೆ. ಎಲೆಕ್ಷನ್ ಮುಗಿದ್ಮೇಲೆ ಎಷ್ಟು ಲಿಸ್ಟ್ ಇದಾವೆ ಅಷ್ಟು ಲಿಸ್ಟ್ನ ತೊಗೊಂಬರ್ತಾರೆ. ಸೊ ಇಲ್ಲಿ ಏನಾಗ್ತದೆ, ವಕ್ಫ್ ಬೋರ್ಡಲ್ಲಿ ನಮಗೆ ಪ್ರಶ್ನೆ ಕೇಳ್ತಾರೆ, ನಮ್ಗೆ ಆಸ್ತಿ ದಾಖಲೆಗಳನ್ನ ನಾವು ಕೊಡಬೇಕು ವಕ್ಫ್ ಬೋರ್ಡ್ಗೆ, ನಮ್ಮ ಆಸ್ತಿ. ಬಟ್ ವಕ್ಫ್ ಬೋರ್ಡ್ನವರು
ಆ ವಕ್ಫ್ ಬೋರ್ಡ್ ಹೆಸರು ತಂತಲ್ಲ, ವಕ್ಫ್ ಬೋರ್ಡ್ ನ್ಯಾಯಾಧಿಕರಣದಿಂದ ವಕ್ಫ್ ಬೋರ್ಡ್ನವರು ನಮ್ದು ಆಸ್ತಿ ಹೆಂಗೆ ಬಂತು ಅಂತ ಪ್ರೂವ್ ಮಾಡೋ ಅಗತ್ಯ ಇಲ್ಲ ಅವ್ರಿಗೆ. ಅದನ್ನೇನು ಅವ್ರು ಕೇಳೋದೇ ಇಲ್ಲ, ನಿಮ್ಗೆ ಹೆಂಗೆ ಬಂತು ಅಂತ. ಅವ್ರು ನಾನು ಪ್ರಶ್ನೆ ಮಾಡಲ್ಲ, ವಕ್ಫ್ ಬೋರ್ಡ್ ನ್ಯಾಯಾಧಿಕರಣ ವಕ್ಫ್ ಬೋರ್ಡ್ನವ್ರನ್ನ ಪ್ರಶ್ನೆ ಮಾಡಲ್ಲ, ನಿಮ್ಗೆ ಏನು ದಾಖಲೆ ಇದೆ ಕೊಡಿ ಅಂತ. ಬಟ್ ನಮ್ಮನ್ನು ಕೇಳ್ತಾರೆ, ನಿಮ್ಮದು ಅನ್ನೋದಕ್ಕೆ ಏನು ದಾಖಲೆ ಕೊಡಿ ಅಂತ. ಸೊ ನಾವು ದಾಖಲೆ ಕೊಡ್ತೀವಿ. ಯಾವಾಗಿಂದ ನಮ್ಮ ರೈತರಿಗೆ ದಾಖಲೆ ಸಿಗೋದು 1920ರಿಂದ ಈಚೆಗೆ ಕ್ರಯಪತ್ರ ರಿಜಿಸ್ಟ್ರೇಷನ್ ಆಗಿರ್ತವೆ, ಅಥವಾ ದಾನಪತ್ರ ಇನ್ನೊಂದೇನೋ ರಿಜಿಸ್ಟ್ರೇಷನ್ ಆಗಿರ್ತದೆ. 1920ರಿಂದ ಈಚೆಗೆ ಮಾತ್ರ ನಮ್ಮಲ್ಲಿ ದಾಖಲೆ ಸಿಗೋದು. ನಮ್ದು ಯಾವುದೇ ರೈತರಿಗೆ 1920ರಿಂದ ಈಚೆಗೆ ಬಿಟ್ಟರೆ ಬೇರೆ ಹಿಂದೆ 1920ರಿಂದ ಹಿಂದೆ ಅಂದರೆ 100-105 ವರ್ಷ ಹಿಂದೆ ಯಾವುದೇ ದಾಖಲೆಗಳಿಲ್ಲ ನಮ್ಮ ರೈತರ ಹತ್ರ. ನಮ್ದು ಆಸ್ತಿ ಇದೆ 1920ರಲ್ಲೂ ಕ್ರಯಕ್ಕೆ ತಗೊಂಡೋ ಮಾತ್ರ ಸಿಗ್ತವೆ ಆ ಟೈಮಲ್ಲಿ. ಬಟ್ ನಮ್ಮದು ಅನ್ನೋದಕ್ಕೆ ಯಾವುದೇ ದಾಖಲೆ ಸ್ವಾಯರ್ಜಿತದವ್ರಿಗಿಲ್ಲ. 1920ರಲ್ಲಿ ಸ್ವಾಯರ್ಜಿತದವ್ರಿಗೆ ದಾಖಲೆ ಇರೋದು 1943ರಲ್ಲಿ ಬ್ರಿಟಿಷ್ನವ್ರ ಕಾಲದಲ್ಲಿ ಸರ್ವೆ ಆಗ್ತದೆ. ಸೊ ಆ ಸರ್ವೆ ಕಾಲದಲ್ಲಿ ಸರ್ವೆ ಮಾಡಿದಾಗ ಯಾರ್ಯಾರ ಅನುಭವ ಇದ್ರೋ, ಯಾರ್ಯಾರ ಅನುಭವನ ಬೆಳಿತಾವ್ರೆ, ಒಂದು ವರ್ಷಕ್ಕೆ ಎಷ್ಟು ಬೆಳೆ ಬೆಳೀತಾರೆ, ಅನುಭವ ಯಾರಿದ್ದಾರೆ, ಆ ದಾರಿ ಇದ್ರೆ ಅದು ದಾರಿ, ಅಥವಾ ಕೆರೆ ಇದ್ರೆ ಅದು ಕೆರೆ, ಅಲ್ಲಿ ಬಂಡೆ ಇದ್ರೆ ಅದು ಫಾರೆಸ್ಟ್ ಜಾಗ ಆದರೆ ಫಾರೆಸ್ಟು, ದನಗಳು ಮೇಯಕ್ಕೆ ಅಂತ ಜಾಗ ಇದ್ದಂತ ಯಾರು ಅನುಭವ ಇದ್ದಿದ್ದು ಆಸ್ತಿ ಮಾತ್ರ ರೈತರು ಪಾಣಿಗೆ ಫಿಕ್ಸ್ ಮಾಡ್ತಾರೆ, ಅದಕ್ಕೊಂದು ನಂಬರ್ ಕೊಡ್ತಾರೆ. ಇನ್ನು ಜಾಸ್ತಿ ಮರಗಳು ತುಂಬಾ ಗುಂಡು ತೋಪು ಎಲ್ಲಿತ್ತು ಅದನ್ನ ಗುಂಡು ತೋಪು ಅಂತ ಸರ್ವೆ ನಂಬರ್ ಫಿಕ್ಸ್ ಮಾಡ್ತಾರೆ. ಇನ್ನು ಜಮೀನೊಳಗೆ ಬಂಡೆ ಇದ್ರೆ ಅದು ಆ ಖರಾಬು ಬಾ ಖರಾಬು ಅಂತ ಈ ತರ ಫಿಕ್ಸ್ ಮಾಡ್ತಾರೆ. ಹಳ್ಳಗಳಿಗೆ ಒಂದು ಖರಾಬ್ ಹೆಸರು ಕೊಡ್ತಾರೆ, ದಾರಿಗಳಿಗೆ ಒಂದು ರೀತಿ ಖರಾಬ್ ಕೊಡ್ತಾರೆ. ಅದು 1943 ಈಚೆಗೆ ಮಾತ್ರ ದಾಖಲೆ ಸಿಗ್ತದೆ. ನಮ್ಮ ಯಾವುದು ಪಿತ್ರಾಯಿತ ಆಸ್ತಿ ಕ್ರಯಕ್ಕೆ ತಗೊಂಡವು 1920 ಕ್ರಯಪತ್ರ ಸ್ಟಾರ್ಟ್ ಆಗಿತ್ತು, ಅಂದ್ರೆ ನೋಂದಣಿ ಸಬ್ ರಿಜಿಸ್ಟರ್ ಆಫೀಸ್ ಸ್ಟಾರ್ಟ್ ಆಗಿತ್ತು, ಅವಾಗಿಂದ ನಮ್ಗೆ ದಾಖಲೆ ಸಿಗ್ತದೆ. ನಮ್ಗೆ ಹೆಂಗ್ ಬಂತು ಅಂತ ಅದ್ರ ಹಿಂದಿನ ದಾಖಲೆ ಯಾರ ಹತ್ರನೂ ಇಲ್ಲ. ಸೊ ಅವ್ರು ಯಾರು ಕೂಡ ಈಗ ವಕ್ಫ್ ಬೋರ್ಡ್ ಒಂದ್ಸರಿ ಆ ಆಸ್ತಿ ನಮ್ದು ಅಂತ ಆದ್ಮೇಲೆ ನಾವು ಫೈಟ್ ಮಾಡಿ ತಗೊಳಕ್ಕೆ ಕೋರ್ಟ್ಗೆ ಆಗಲ್ಲ, ವಕ್ಫ್ ಬೋರ್ಡ್ ಮುಂದೆ ಹೋಗ್ಬೇಕು. ಮತ್ತೆ ವಕ್ಫ್ ಬೋರ್ಡ್ ಮುಂದೆ ಈಗ ನಾವು ವಕ್ಫ್ ಬೋರ್ಡ್ ಮುಂದೆ ಹೋಗ್ತೀವಿ, ವಕ್ಫ್ ಬೋರ್ಡ್ನವ್ರು ನಿಮ್ಗೆ ದಾಖಲೆ ಕೊಡಿ ಅಂತಾರೆ, 1920 ದಾಖಲೆ ಕೊಡ್ತೀವಿ. ಬಟ್ ವಕ್ಫ್ ಬೋರ್ಡ್ನವ್ರು ಹೇಳ್ತಾರೆ 300 ವರ್ಷ ಹಿಂದೆ ನಮ್ದು ಅಂತ. 300 ವರ್ಷ ಹಿಂದೆ ನೀವು ದಾಖಲೆ ಕೊಡಿ ಅಂದ್ರೆ ನಮ್ಮದು ಯಾರ ಹತ್ರನೂ ದಾಖಲೆ ಇಲ್ಲ. ಯಾವುದೇ ರೈತರು, ಯಾವುದೇ ರೈತಾಪಿ ಜನ, ಮತ್ತೆ ಯಾರು ಕ್ರಯಕ್ಕೆ ತಗೊಂಡ್ರು, ತಗೊಂಡ್ರು ಅಥವಾ ಗೌರ್ಮೆಂಟ್ ಇಂದ ಅಲಾಟ್ ಮಾಡಿದ್ರು, ಯಾವ್ದು ಮಾಡಿದ್ರು ಕೂಡ 1920ರಿಂದ ಈಚೆ ಮಾತ್ರ ದಾಖಲೆ ಸಿಗ್ತದೆ. ವಕ್ಫ್ ಬೋರ್ಡ್ನವ್ರು ಹೇಳೋದು 300 ವರ್ಷದ ದಾಖಲೆ ಕೊಡಿ ಅಂತ. 300 ವರ್ಷದ ದಾಖಲೆ ಯಾರ ಹತ್ರನೂ ಇಲ್ಲ. ಇದು ಇವಾಗ ಬಂದಿರೋ ಸಮಸ್ಯೆ. ಸೊ ಈಗ ಚನ್ನಪಟ್ಟಣ, ರಾಮನಗರ ಮತ್ತೆ ಉತ್ತರ ಕರ್ನಾಟಕ ಭಾಗ ಎಲ್ಲಾ ಭಾಗದಲ್ಲೂ ಕೂಡ ರೈತರು ಪಾಣಿಲಿ ಮೆನ್ಷನ್ ಆಗ್ತದೆ ದೊಡ್ಡ ಹಂಗಾಮ. ಸಿದ್ದರಾಮಯ್ಯನವರು ಇದನ್ನ ತಡೆ ಹಿಡೀರಿ ಅಂತ ಹೇಳಿದ್ದಾರೆ, ವಾಪಸ್ ತಗೊಳ್ಳಿಂತ. ಇಟ್ಸ್ ಪಾಸಿಬಲ್? ಆ ಅಧಿಕಾರ ಇದೆಯಾ ಅವ್ರಿಗೆ? ಇಲ್ಲ ಸರ್. ವಕ್ಫ್ ಬೋರ್ಡ್ಗೆ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ನಮ್ಮ ಕಾನೂನಿಗೆ ಏನಿದೆಯೋ ಅದಕ್ಕೆ ವಕ್ಫ್ ಬೋರ್ಡ್ಗೆ ಪ್ರತ್ಯೇಕ ಕಾನೂನು ಇದೆ, ಪ್ರತ್ಯೇಕ ಸಂವಿಧಾನ ಇದೆ. ಆ ವಕ್ಫ್ ಬೋರ್ಡ್ ಕಾನೂನು ಪ್ರಕಾರ, ವಕ್ಫ್ ಬೋರ್ಡ್ ಇರ್ತಕ್ಕಂಥ ಸಂವಿಧಾನದ ಪ್ರಕಾರ ಅದನ್ನ ಕೇಳೋಕೆ ಯಾರಿಗೂ ರೈಟ್ಸ್ ಇಲ್ಲ. ಸಿದ್ದರಾಮಯ್ಯ ಅಂದ್ರೆ ಮುಖ್ಯಮಂತ್ರಿಗೂ ರೈಟ್ಸ್ ಇಲ್ಲ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೇಳೋಕ್ಕಾಗಲ್ತು, ಪ್ರಧಾನಮಂತ್ರಿ ಕೂಡ ಇದನ್ನ ಅವಾಯ್ಡ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಇದನ್ನ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಕಾರಣ ವಕ್ಫ್ ಬೋರ್ಡ್ ಇರ್ತಕ್ಕಂಥ ಸಂವಿಧಾನ, ವಕ್ಫ್ ಬೋರ್ಡ್ ಇರ್ತಕ್ಕಂಥ ಕಾನೂನು. ಆ ವಕ್ಫ್ ಬೋರ್ಡ್ ನ್ಯಾಯಾಧಿಕರಣದಲ್ಲೇ ಕೇಳಬೇಕೇ ವಿನಃ ಸಿದ್ದರಾಮಯ್ಯನಿಗೂ ತಡೆಯೋಕೆ ಅಧಿಕಾರ ಇಲ್ಲ, ಮುಖ್ಯಮಂತ್ರಿಗೂ ಇಲ್ಲ, ಪ್ರಧಾನಮಂತ್ರಿಗೂ ಇಲ್ಲ. ತಾತ್ಕಾಲಿಕವಾಗಿ ಚುನಾವಣೆ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವಾಗ ಹೆಸರು ತೆಗಿತೀವಿ ಅಂತ ಹೇಳ್ತಾವ್ರೆ. ಮತ್ತೆ ವಕ್ಫ್ ಬೋರ್ಡ್ನವ್ರು ಅರ್ಜಿ ಕೊಟ್ಟರೆ ಸೇರಿಸಲೇಬೇಕು. ಮತ್ತೆ ವಕ್ಫ್ ಬೋರ್ಡ್ ಹೆಸರು ವಕ್ಫ್ ಬೋರ್ಡ್ನವರು ತಹಸೀಲ್ದಾರ್ಗೆ ಆದೇಶ ಮಾಡಿದ್ರೆ ಸೇರಿಸಲೇಬೇಕು. ಅವಾಗ ನಾವು ವಕ್ಫ್ ಬೋರ್ಡ್ ನ್ಯಾಯಾಧಿಕರಣಕ್ಕೆ ಹೋಗ್ಬೇಕು. ವಕ್ಫ್ ಬೋರ್ಡ್ ನ್ಯಾಯಾಧಿಕರಣಕ್ಕೆ ಹೋದ್ರೆ 300 ವರ್ಷದ ದಾಖಲೆ ಕೊಡಿ ಅಂತಾರೆ. 300 ವರ್ಷದ ದಾಖಲೆ ನಮ್ಮ ಹತ್ರ ಇಲ್ಲ, ಅದು ವಕ್ಫ್ ಬೋರ್ಡ್ಗೆ ಹೋಗುತ್ತೆ. ಎಲ್ಲಿವರೆಗೆ? ಸಂವಿಧಾನ ತಿದ್ದುಪಡಿ ಆಗೋವರೆಗೂ ವಕ್ಫ್ ಬೋರ್ಡ್ಗೆ ಏನೀಗ ಸಂವಿಧಾನ ಕೊಟ್ಟಿದ್ದಾರೆ, ಸಂವಿಧಾನದಲ್ಲಿ ಅವಕಾಶ ಇದೆ. ವಕ್ಫ್ ಬೋರ್ಡ್ ನ್ಯಾಯಾಧಿಕರಣಕ್ಕೆ ಏನೇನು ಅಧಿಕಾರಗಳಿದೆಯೋ ಅದನ್ನ ಸಂಪೂರ್ಣವಾಗಿ ತೆಗೆದುಹಾಕೋವರೆಗೂ, ಅದನ್ನ ನಮ್ಮ ಇಂಡಿಯನ್ ಕಾನೂನು, ನಮ್ಮ ಜನರಲ್ ಸಂವಿಧಾನ ಏನಿದೆಯೋ ಆ ಸಂವಿಧಾನಕ್ಕೆ ವಕ್ಫ್ ಬೋರ್ಡ್ನ ಮರ್ಜ್ ಮಾಡೋವರೆಗೂ ಇದು ಸಾಧ್ಯನೇ ಇಲ್ಲ ಸರ್. ಎಸ್, ಇನ್ನೊಂದು ರವಿಕುಮಾರ್ ಅವರೇ, ನಾನೀಗ ಚನ್ನಪಟ್ಟಣ ಕ್ಷೇತ್ರದಲ್ಲಿ, ನೀವು ಕೂಡ ರಾಮನಗರ ಜಿಲ್ಲೆಯವರು, ಬೆಂಗಳೂರು ದಕ್ಷಿಣ ಜಿಲ್ಲೆಯವರು, ನೂತನ ಹೆಸರು ಇದಾಗ್ತಿರೋದು. ಸೊ ನಾವೀಗ ಚನ್ನಪಟ್ಟಣ ಬೈ ಎಲೆಕ್ಷನ್ ಆಗ್ತಾ ಇದೆ, ಉಪಚುನಾವಣೆ. ಕಾಂಗ್ರೆಸ್ ಇಂದ ಅಭ್ಯರ್ಥಿಯಾಗಿ ಕಂಟೆಸ್ಟ್ ಮಾಡಿದ್ದಾರೆ ಇಲ್ಲಿನ ಮಾಜಿ ಶಾಸಕರಾದಂಥ ಸಿ ಬಿ ಯೋಗೇಶ್ವರ್, ಅಂಡ್ JDS ಬಿಜೆಪಿ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದ್ದಾರೆ. ನಾನ್ ಕೇಳೋದು, ಈ ಸನ್ನಿವೇಶ ನೀವು ಹೇಳಿದ್ರೆ ಸಿದ್ದರಾಮಯ್ಯನವರು ಏನೇ ಹೋಲ್ಡ್ ಮಾಡಿರೋದು ಕೇವಲ ಬೈ ಎಲೆಕ್ಷನ್ ಮುಗಿಯೋವರೆಗೆ ಮಾತ್ರ, ಬರೀ ಎಲೆಕ್ಷನ್ಗೆ ಇಂಪ್ಯಾಕ್ಟ್ ಆಗ್ಬಿಡುತ್ತೆ ಅಂತ ಹೋಲ್ಡ್ ಮಾಡಿದ್ದಾರೆ ಅಂತ. ಓಕೆ, ಎಲೆಕ್ಷನ್ ಬರುತ್ತೆ ಹೋಗುತ್ತೆ ಸೆಕೆಂಡ್ರಿ, ಬಟ್ ನಮ್ಮ ಜನಗಳಿಗೆ, ನಾಟ್ ಓನ್ಲಿ ರೈತರಿಗೆ ಅಷ್ಟೇ ಅಲ್ಲ, ಜಮೀರ್ ಅಹಮದ್ ಖಾನ್ ಮಾತು ಕೇಳಿಸ್ಕೊಂಡೆ, ಇಲ್ಲ ಮುಸಲ್ಮಾನರು ಕೂಡ ವಕ್ಫ್ ಬೋರ್ಡ್ ಆಸ್ತಿಗಳನ್ನ ಎಷ್ಟೋ ಜನ ತಮ್ಮಲ್ಲಿ ಇದು ಮಾಡ್ಕೊಬಿಟ್ಟಿದ್ದಾರೆ, ಸೊ ಜಾಸ್ತಿ ಇದನ್ನ ಒತ್ತುವರಿ ಮಾಡ್ಕೊಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ ಜನಸಾಮಾನ್ಯರ ದೃಷ್ಟಿಯಲ್ಲಿ, ರೈತರ ದೃಷ್ಟಿಯಲ್ಲಿ ಈ RTC ಪಾಣಿಯಲ್ಲಿ ಮೆನ್ಷನ್ ಆಗ್ತಿರ್ತಕ್ಕಂಥದ್ದು ಏನಿದೆಯಲ್ಲ ವಕ್ಫ್ ಬೋರ್ಡ್ ಆಸ್ತಿ ಅನ್ನೋದು, ಇದು ಮುಂದಕ್ಕೆ ಯಾವ ಹಂತಕ್ಕೆ ಹೋಗ್ಬೋದು ಇದು ಅಂತ ರಾಜ್ಯದಲ್ಲಿ? ಸರ್, ಜಮೀರ್ ಅಹಮದ್ ಹೇಳ್ತಾರೆ ಮುಸ್ಲಿಮ್ಸ್ ಆಸ್ತಿಯನ್ನು ಕೂಡ ವಕ್ಫ್ ಬೋರ್ಡ್ನವ್ರು ತಗೊಳ್ತಿದ್ದಾರೆ ಅಂತ. ಸರ್, ವಕ್ಫ್ ಬೋರ್ಡ್ನವ್ರು ತಗೊಳ್ತಿರೋದು ಎಲ್ಲ ನಮ್ಮ ಮುಸ್ಲಿಮ್ಸು 300 ವರ್ಷಗಳ ಹಿಂದೆ ಅನುಭವದಲ್ಲಿದ್ರು ಅನ್ನೋದು ಲೆಕ್ಕಾಚಾರದಲ್ಲಿ ತಗೋತಿದ್ದಾರೆ. ಸೊ ವಕ್ಫ್ ಬೋರ್ಡ್ ತಗೊಂಡ್ರೆ, ಈಗ ನಮ್ಮ ಸರ್ಕಾರದಲ್ಲಿ
ನಮ್ಮ ಸರ್ಕಾರದಲ್ಲಿ ಗೋಮಾಳ ಇರುತ್ತೆ, ಸರ್ಕಾರದ ಆಸ್ತಿ ಇರುತ್ತೆ. ಆ ಸರ್ಕಾರದ ಆಸ್ತಿಯನ್ನ ಯಾರ ಅನುಭವದಲ್ಲಿರ್ತಾರೋ ಅವ್ರಿಗೆ ಅದನ್ನ ಮಂಜೂರು ಮಾಡ್ತಾರೆ. ಗೋಮಾಳಗಳು, ಈಗ ಗೋಮಾಳಗಳನ್ನ ಕೂಡ ಯಾರ ಅನುಭವದಲ್ಲಿ ಇರ್ತಾರೋ ಅವ್ರಿಗೆ ಮಂಜೂರು ಮಾಡ್ಲಿಕ್ಕೆ ಅವಕಾಶ ಇದೆ. ವಕ್ಫ್ ಬೋರ್ಡ್ಗೆ 1000 ಎಕರೆ ತಗೊಂಡು ವಕ್ಫ್ ಬೋರ್ಡ್ನವ್ರು ಏನ್ ಮಾಡ್ತಾರೆ? ವಕ್ಫ್ ಬೋರ್ಡ್ನವರು ಲಕ್ಷ ಎಕರೆ ಆಗ್ತದೆ. ಈಗ ಅವ್ರು ಹೇಳ್ತಾರ ಲೆಕ್ಕಾಚಾರ ನೋಡಿದ್ರೆ ಲಕ್ಷಾಂತರ ಎಕರೆಗಳನ್ನ ತಗೊಂಡು ಏನ್ ಮಾಡ್ತಾರೆ ಅವರು ಮುಸ್ಲಿಮ್ಸ್ ಜನಾಂಗದವ್ರನ್ನೇ ನಮ್ಮ ಮುಸ್ಲಿಂ ಜನ, ನಮ್ದು ವಕ್ಫ್ ಬೋರ್ಡ್ ಆಸ್ತಿ ನಾವು ಮುಸ್ಲಿಂ ಜನಕ್ಕೆ ಹಂಚ್ತೀವಿ ಅಂತೇಳಿ ತಗೊಂಡ್ಬಂದು ಮುಸ್ಲಿಂ ಜನಾಂಗ ಕೂರಿಸ್ತಾರೆ. ಸೊ ಈಗ ಮುಸ್ಲಿಂನವ್ರು ಯಾರು ತಗೊಳ್ತಿದಾರೆ ಅದನ್ನ ಅವ್ರಿಗೆ ಕೊಡ್ಲಿಕ್ಕೆ ಅವ್ರಿಗೆ ಅವಕಾಶ ಅದೇ. ಈಗ ಕಣ್ಣೊರ್ಸೋ ತಂತ್ರ ಇದು. ಮುಸ್ಲಿಂ ಜನಾಂಗದ್ದು ಕೂಡ ನಾವು ತಗೊಳ್ತಾ ಇದೀವಿ ಅಂತೇಳಿ ಹೇಳಕ್ಕೆ ತಂತ್ರ. ಮುಸ್ಲಿಂ ಬೋರ್ಡ್ಗೆ ಅಧಿಕಾರ ಬಂದ್ರೆ, ಮುಸ್ಲಿಂ ಬೋರ್ಡ್ದು ಅಂತ ಆಸ್ತಿ ಆಗ್ಬಿಟ್ರೆ ನನ್ನ ಆಸ್ತಿ ನಾನು ಯಾರಿಗಾದ್ರೂ ಕೊಡ್ಬೋದಲ್ಲ. ಸೊ ಮುಸ್ಲಿಂ ವಕ್ಫ್ ಬೋರ್ಡ್ನವ್ರು ಏನ್ ಮಾಡ್ತಾರೆ? ವಕ್ಫ್ ಬೋರ್ಡ್ನವ್ರು ಅವ್ರು ಯಾರಿಗೆ ಬೇಕೋ ಅವ್ರಿಗೆ ಹಂಚ್ಬಿಡ್ತಾರೆ. ಅವಾಗ ಪ್ರತಿ ಜಾಗ, ಪ್ರತಿ ಏರಿಯಾ, ಪ್ರತಿ ಹಳ್ಳಿಗಳಲ್ಲೂ ಮುಸ್ಲಿಮ್ಸ್ ತಂದು ಕೂರಿಸ್ಬೇಕು ಅನ್ನೋದು ಅವ್ರಿಗೊಂದು ಕಾನ್ಸೆಪ್ಟ್ ಇದೆ. ಸೊ ಮುಸ್ಲಿಮ್ಸ್ ತಂದು ಕೂರಿಸ್ಬೇಕು ಅಂತ ಕಾನ್ಸೆಪ್ಟ್ ಇದೆ. ಮತ್ತೆ ಈಗ ರೈತರನ್ನ ಹೋಗಿ ಕ್ಲೆಪ್ಸೋದು, ನಮ್ಮ ಮುಸ್ಲಿಂ ಜನಾಂಗವನ್ನ ಜಾಸ್ತಿ ಮಾಡ್ಕೊಳ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಈಗ ಸ್ಟಾರ್ಟ್ ಆಗಿರೋದು. ಸರ್, ಈ ತರದ ಆರೋಪಗಳು ಹೌದು. ಈಗ ಏನಾಗುತ್ತೆ, ಇದೆಲ್ಲ ಮಾಡ್ತಿರೋದು ಜಮೀರ್ ಅಹಮದ್ ಖಾನು. ಸೊ ಅಂತ ಈಗಾಗಲೇ ಎಷ್ಟು ಜನ ಕಾಂಗ್ರೆಸ್ ನಾಯಕರೇ ಜಮೀರ್ ವಿರುದ್ಧ ದೂರು ಕೊಟ್ಟಿದ್ದಾರೆ ಹೈಕಮಾಂಡ್ಗೆ ಅನ್ನೋ ಚರ್ಚೆಗಳೆಲ್ಲ ಇದೆ. ಬಟ್ ಇದು ಎಲೆಕ್ಷನ್ ಮೇಲೆ ಏನಾದ್ರು ಇಂಪ್ಯಾಕ್ಟ್ ಮಾಡುತ್ತಾ? ಈ ಚುನಾವಣೆಗಳಲ್ಲಿ ಶಿಗ್ಗಾವಿ ಆಗ್ಬೋದು, ಸಂಡೂರ್ ಆಗ್ಬೋದು, ಮತ್ತೆ ಇಲ್ಲಿ ಚನ್ನಪಟ್ಟಣ ಆಗ್ಬೋದು, ಇದು ಇಂಪ್ಯಾಕ್ಟ್ ಆಗುತ್ತಾ? ಇದ್ರ ಬಗ್ಗೆ ಅವೇರ್ನೆಸ್ ಇದೆಯಾ ಜನಗಳಿಗೆ? ಸರ್, ನಾನು ನೋಡ್ತಿರೋದು ಚನ್ನಪಟ್ಟಣ ತಾಲೂಕಲ್ಲಿ ಒಕ್ಕಲಿಗರು ಜಾಸ್ತಿ ಇದ್ದಾರೆ. ಒಕ್ಕಲಿಗರು ಅಂದ್ರೆ ರೈತರು. ಸಹಜವಾಗಿ ಪ್ರತಿ ಕುಟುಂಬ ರೈತಾಪಿ ಜನಾಂಗ, ಪ್ರತಿಯೊಬ್ಬರು ವ್ಯವಸಾಯ ಮಾಡ್ಕೊಂಡ್ ಬಂದಿದ್ದಾರೆ. ನಮ್ಮ ಜಮೀನು ಕೂಡ ಎಲ್ಲಿ ಕಿತ್ಕೊಳ್ತಾರೋ ಅನ್ನೋದೊಂದು ಮನೋಭಾವ ರೈತರಲ್ಲಿದೆ. ಸೊ ಮತ್ತೆ ಕಿತ್ಕೊಂಡ್ರೆ ವಕ್ಫ್ ಬೋರ್ಡ್ ಆಸ್ತಿನ, ಸಂವಿಧಾನವನ್ನು ತಿದ್ದುಪಡಿ ಮಾಡ್ಬೇಕಲ್ಲ. ವಕ್ಫ್ ಬೋರ್ಡ್ ಆಸ್ತಿಯನ್ನ ತಿದ್ದುಪಡಿ ಮಾಡ್ಬೇಕಾಗಿರೋದು, ತಿದ್ದುಪಡಿ ಮಾಡಕ್ಕೆ ಅಂತ ಹೊರಟಿದ್ದು ಬಿಜೆಪಿ ಸರ್ಕಾರ. ಸೊ ಕಾಂಗ್ರೆಸ್ ಸರ್ಕಾರ ಇದ್ದಾಗ, ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ವಕ್ಫ್ ಬೋರ್ಡ್ಗೆ ಹೆಚ್ಚಿನ ಅಧಿಕಾರ ಕೊಟ್ಟರು. ಬಟ್ ಏನಾಗುತ್ತೆ, ಜನಗಳಿಗೆ ಇಲ್ಲಿ ಕಾಂಗ್ರೆಸ್ ಗೊತ್ತಿಲ್ಲ, ಬಿಜೆಪಿ ಗೊತ್ತಿಲ್ಲ, ಜೆಡಿಎಸ್ ಗೊತ್ತಿಲ್ಲ. ಈ ಕಾಂಗ್ರೆಸ್ ಬರಕ್ ಮುಂಚೆ, ಜೆಡಿಎಸ್ ಬರಕ್ ಮುಂಚೆ, ಬಿಜೆಪಿ ಬರಕ್ ಮುಂಚೆ ಈ ಜಾಗನ ನಮ್ ರೈತ ರಾಮೇಗೌಡನೋ, ಸೋಮೇಗೌಡನೋ, ಸುರೇಶ್ನೋ, ರಮೇಶ್ನೋ ಮಾಡ್ತಿರ್ತಾನೆ. 300 ವರ್ಷದ ಹಿಂದೆ ಈ ಜಾಗ ವಕ್ಫ್ ಬೋರ್ಡ್ ಆಸ್ತಿ ಆಗಿತ್ತು ಅಂದ್ಬಿಟ್ಟು ದಿಢೀರ್ನೆ ಹಂಗೆ ಪಾಣಿನಲ್ಲಿ ಎಂಟ್ರಿ ಮಾಡಿದ್ರೆ ನೀವ್ ಹೇಳಿದ್ರಿ ಕೋರ್ಟಲ್ಲೂ ನಾವೇನು ಮಾಡ್ಕೊಳಕ್ ಆಗಲ್ಲ ಅಂತ. ಬಟ್ ಯಾಕೆ ಅವಸರಕ್ಕೆ ಬಿದ್ರು ಜಮೀರ್ ಅಹಮದ್ ಖಾನ್ ಈ ವಿಷಯದಲ್ಲಿ ಅಂತ? ಇಲ್ಲ, ಇವಾಗ ಕೇಂದ್ರ ಸರ್ಕಾರ ತಿದ್ದುಪಡಿ ಕೊಟ್ಟಿದೆ. ಈಗಿರೋ ಕೇಂದ್ರ ಸರ್ಕಾರ ಅಂದ್ರೆ ನರೇಂದ್ರ ಮೋದಿ ಕೇಂದ್ರ ಸರ್ಕಾರ ವಕ್ಫ್ ಬೋರ್ಡ್ಗೆ ಇರ್ತಕ್ಕಂಥ ಅಧಿಕಾರವನ್ನ ಮೊಟಕು ಮಾಡಬೇಕು ಅಂತೇಳಿ, ವಕ್ಫ್ ಬೋರ್ಡ್ಗೆ ಇರ್ತಕ್ಕಂಥ ಸಂವಿಧಾನವನ್ನು ತಿದ್ದುಪಡಿ ಮಾಡಬೇಕು ಅಂತೇಳಿ ತಿದ್ದುಪಡಿ ಮಾಡ್ಲಿಕ್ಕೆ ಹೊರಟಿದೆ. ಸೊ ಈ ಹಂತದಲ್ಲಿ ಸರಿ ಹೋಗುತ್ತಾ? ತಿದ್ದುಪಡಿ ಆದ್ರೆ ಅವ್ರಿಗೆ ಸಂಪೂರ್ಣ ಅಧಿಕಾರ ಬರೋದಿಲ್ಲ. ನಮ್ಗೆ ಏನ್ ಕಾನೂನು ಇದೆಯಲ್ಲ, ನಮ್ದು 12 ವರ್ಷ ಅನುಭವ ಕಾನೂನು ಇದೆಯಲ್ಲ, ಕಾನೂನಲ್ಲಿ 12 ವರ್ಷ ಅನುಭವ. ನಾನು ಮೊದಲೇ ಹೇಳಿದೆ ಮೊನ್ನೆ, ನನ್ನ ಅನುಭವ, ನನ್ನ ಆಸ್ತಿಯನ್ನ ನೀವು ಅನುಭವದಲ್ಲಿರ್ತೀರಿ, ನನ್ನ ಆಸ್ತಿಯನ್ನ ನೀವು ಅನುಭವದಲ್ಲಿದ್ದೀರಿ ಅಂತ ನನಗೆ ಗೊತ್ತಿದ್ದು ನಿಮಗೆ ಬಿಟ್ಕೊಟ್ಟಿದ್ದೀನಿ. 12 ವರ್ಷ ನೀವು ಸತತವಾಗಿ ಅನುಭವದಲ್ಲಿದ್ದೀರಿ, 12 ವರ್ಷ ನೀವು ಅನುಭವದಲ್ಲಿ ನನಗೆ ಗೊತ್ತು ಅಂತಂದಾಗ ಅದನ್ನ ನೀವು ನನ್ನ ಹೆಸರು ಖಾತೆ ಮಾಡಿ ಅಂತ ಕ್ಲೈಮ್ ಮಾಡ್ಬೋದು ಅನುಭವದ ಆಧಾರದ ಮೇಲೆ. ಇವತ್ತು ನಮ್ಗಿರೋ ನಮ್ಮ ಸಂವಿಧಾನ, ನಮ್ಮ ಕಾನೂನಲ್ಲಿ. ಬಟ್ ವಕ್ಫ್ ಬೋರ್ಡ್ಗೆ ಹಂಗೆ ಕೇಳ್ತಾ ಇಲ್ಲ. ಈಗ ಅವರು 300 ವರ್ಷ ನಾವು ಇದ್ವಿ, 300 ವರ್ಷ ಹಿಂದೆ. ಸೊ ಈಗ ಅದು ನಮಗೆ ಖಾತೆ ಮಾಡಿ ಅಂತಾರೆ. 300 ವರ್ಷದ ಹಿಂದೆ ಟಿಪ್ಪು ಸುಲ್ತಾನ್ ಬಂದ್ರು, ದಾಳಿ ಮಾಡಿದ್ರು, ಆ ಜಾಗ ಅವ್ರದ್ದಾಯ್ತು ಅಂದ್ರೆ ಅದಕ್ಕೂ ಮೊದ್ಲ ಇನ್ನೊಬ್ರು ಯಾರೋ ರಾಜರು ಇರ್ತಾರಪ್ಪ, ಆಗ ಅದಕ್ಕೊಂದು ಬೋರ್ಡ್ ತಗೊಂಡ್ ಮಾಡಕ್ಕಾಗತ್ತಾ ಅಂತ? ಇಲ್ಲ, ಸಂವಿಧಾನ ಆ ರಾಜರ ಯಾರ್ದು ತಂದಿಲ್ವೇ? ವಕ್ಫ್ ಬೋರ್ಡ್ಗೆ ಅಷ್ಟು ಅಧಿಕಾರ ಕೊಟ್ಬಿಟ್ಟವ್ರಲ್ಲ ಸಂವಿಧಾನ. ನರೇಂದ್ರ ಮೋದಿ ಅವ್ರ ತರೋ ತಿದ್ದುಪಡಿನಲ್ಲಿ ವಕ್ಫ್ಗಿರ್ತಕ್ಕಂಥ ಅಧಿಕಾರವನ್ನು ಮೊಟಕುಗೊಳಿಸ್ತಾರೆ ಅನ್ನೋ ಕಾರಣಕ್ಕೇನೆ ಬೇಗ ರಾಜ್ಯ ಸರ್ಕಾರ ಅದನ್ನ ಪಾಣಿಗಳಲ್ಲಿ ಎಂಟ್ರಿ ಆಗಕ್ಕೆ ಹೋಗ್ತಿದೆ ಅನ್ನೋದು ಒಂದು ಸಂದೇಶ. ಇಟ್ಸ್ ರೈಟ್ ಆರ್ ರಾಂಗ್? ಹೌದು. ಈಗ ಈ ಹಂತದಲ್ಲೇ ಸ್ಟಾರ್ಟ್ ಮಾಡೋ ಕಾರಣ ಏನಪ್ಪಾ ಅಂದ್ರೆ, ಈ ಚಳಿಗಾಲದ ಅಧಿವೇಶನದಲ್ಲಿ ವಕ್ಫ್ ಬೋರ್ಡ್ ಕಾನೂನಿಗೆ ತಿದ್ದುಪಡಿ ಆದ್ಮೇಲೆ RTC ತರಕ್ ಆಗೋದಿಲ್ಲ. ಅವರು ತಿದ್ದುಪಡಿ ಏನಾಗುತ್ತೆ ಅಂತ ಇವ್ರಿಗೆ ಯಾರಿಗೂ ಖಾತ್ರಿ ಇಲ್ಲ. ತಿದ್ದುಪಡಿಯಲ್ಲಿ ನಮ್ಮ ಕಾನೂನಿಗೆ ಜಾರಿ ಆದ್ರೆ, ನಮ್ಗಿರ್ತಕ್ಕಂಥ ಅನುಭವದ ಕಾನೂನು ಮತ್ತೆ ಈ ಹಿಂದೆ 200 ವರ್ಷದ್ದಲ್ಲ, ಈಗ ಪ್ರೆಸೆಂಟ್ ದಾಖಲೆ ಕೊಡಬೇಕು. ನಿಮ್ದು ಏನಕ್ಕೆ ದಾಖಲೆ ಬಂತು ಅಂತ ಕೊಡಬೇಕು ಅಂದ್ರೆ ಇತ್ತೀಚಿನ ದಾಖಲೆ ವಕ್ಫ್ ಬೋರ್ಡ್ನವರು ಕೊಡಕ್ಕಾಗಲ್ತು. ಅವಾಗ ವಕ್ಫ್ ಬೋರ್ಡ್ ಅಲ್ಲಿ ಹಿಂದೆ ಮುಸ್ಲಿಮ್ಸ್ ಇದ್ರು ಅನ್ನೋದಕ್ಕೂ ಯಾವುದೇ ದಾಖಲೆ ಇಲ್ಲ. 300 ವರ್ಷದಿಂದ ನಾವಿದ್ದೆ ಅನ್ನೋದಕ್ಕೆ ಯಾವುದೇ ದಾಖಲೆ ಇಲ್ಲ. ಅವರು ಚನ್ನಪಟ್ಟಣದ ಎಲಿಯೂರಲ್ಲಿ ಒಂದು ವಕ್ಫ್ ಬೋರ್ಡ್ ದಿನ RTC ಮೆನ್ಷನ್ ಆಗಿದೆಯಲ್ಲ, ಆ ಊರಲ್ಲಿ ಅಲ್ಪಸಂಖ್ಯಾತರಿದ್ರ ಅವ್ರು ಸೇರಿದಂತ ಜಾಗ ಏನ್ ಕತೆ, ಅದ್ರ ಕ್ಲಾರಿಟಿ ಏನು? ಇಲ್ಲ, ಈ ಹಿಂದೆ ಯಾವಾಗ್ಲೂ ಇದ್ರು ಅಂತ ಹೇಳ್ತಾರೆ, ಬಟ್ ಇವಾಗಿಲ್ಲ. ಈಗಿನ ಜನರೇಷನ್ ನೋಡ್ತಾ ಇರೋ RTC ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದು ಸ್ಮಶಾನಕ್ಕೆ ಅಂತ ಕೊಟ್ಟಿದ್ರು. ಜನಗಳಿಗೆ ಏನೇನು ಸಜೆಸ್ಟ್ ಮಾಡ್ತೀರಿ, ಏನ್ ಹೇಳ್ತೀರಿ? ಪ್ಯಾನಿಕ್ ಆಗಿ ಎಷ್ಟೋ ಜನಕ್ಕೆ ಏನಾಗುತ್ತೆ, ಎಲ್ಲ RTC ಚೆಕ್ ಮಾಡ್ಕತ್ತವ್ರೆ. ಸೊ ಆ ಜನಗಳಿಗೆ ಏನ್ ಹೇಳ್ತೀರಿ ಎಂಟ್ರಿ ಆಗಿರೋರ್ಗೆ ಅಂತ? ಇಲ್ಲ, ಎಂಟ್ರಿ ಆಗಿರೋರು ಸದ್ಯಕ್ಕೆ ಇವತ್ತು ಸಂವಿಧಾನ ತಿದ್ದುಪಡಿ ಮಾಡೋರ್ಗು ಏನು ಮಾಡೋಕ್ಕಾಗಲ್ತು ಸರ್. ಸಂವಿಧಾನ ತಿದ್ದುಪಡಿ ಮಾಡದೆ ರೈತರುಗಳು ಕೂಡ ವಕ್ಫ್ ಬೋರ್ಡ್ಗೆ ಹೋಗ್ಬೇಕು. ವಕ್ಫ್ ಬೋರ್ಡಲ್ಲಿ ಹೋಗ್ಬಿಟ್ಟು 300 ವರ್ಷದ ದಾಖಲೆ ಕೊಡಿದ್ರೆ ಎಲ್ಲಿಂದ ಕೊಡ್ತಾರೆ? 300 ವರ್ಷದ ದಾಖಲೆ ಯಾರತ್ರನೂ ಇಲ್ಲ. ಸೊ ಆ ಕಾರಣಕ್ಕೆ ಸಂವಿಧಾನ ತಿದ್ದುಪಡಿ ಮಾಡ್ಲಿಕ್ಕೆ ಸರ್ಕಾರಗಳು ಅವಕಾಶ. ವಕ್ಫ್ ಬೋರ್ಡ್ ಕಾಯ್ದೆ ತಿದ್ದುಪಡಿ, ವಕ್ಫ್ ಬೋರ್ಡ್ಗೆ ಇರ್ತಕ್ಕಂಥ ಕಾಯ್ದೆ, ಸಂವಿಧಾನದಲ್ಲಿ ಇರ್ತಕ್ಕಂಥ ಕಾಯ್ದೆಯನ್ನ ತಿದ್ದುಪಡಿ ಮಾಡಬೇಕು. ಅದಕ್ಕೆ ಜನ ಸಪೋರ್ಟ್ ಮಾಡಬೇಕು, ಎಲ್ಲಾ ಸರ್ಕಾರಗಳು ಸಪೋರ್ಟ್ ಮಾಡಬೇಕು. ಈಗ ನಾನು ಕೇಳಿದ ಮಾಹಿತಿ, ಕೇರಳ ಸರ್ಕಾರ ಈಗಾಗಲೇ ತಿದ್ದುಪಡಿ ಮಾಡಬೇಡಿ ಅಂತೇಳಿ ಗೆಜೆಟ್ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಮಾಡಿ ಕಳಿಸಿದ್ದಾರೆ.
ತಮಿಳ್ನಾಡು ಸರ್ಕಾರ ತಿದ್ದುಪಡಿ ಮಾಡೋದಕ್ಕೆ ವಿರೋಧ ಮಾಡ್ತಿದ್ದಾರೆ. ಸೊ ಆ ವಿರೋಧ ಮಾಡದೆ ಯಾವುದೇ ಸರ್ಕಾರ ಕರ್ನಾಟಕದಲ್ಲೂ ಕಾಂಗ್ರೆಸ್ ಸರ್ಕಾರ ಇದೆ, ಇವರು ಕೂಡ ಎಲೆಕ್ಷನ್ ಮುಗಿದ್ಮೇಲೆ ತಿದ್ದುಪಡಿ ಮಾಡೋದಕ್ಕೆ ವಿರೋಧ ಮಾಡ್ತಾರಂತೆ, ಮಾಡೋಕ್ಕೆ ಎಲ್ಲ ಈಗಾಗಲೇ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಆ ವಿರೋಧ ಮಾಡದೆ ತಿದ್ದುಪಡಿ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ನಮ್ಮ ರೈತರುಗಳಿಗೆ ಅನುಕೂಲ ಆಗಬೇಕು ಅಂದರೆ ತಿದ್ದುಪಡಿ ಮಾಡ್ಬೇಕು ಸರ್. ತಿದ್ದುಪಡಿ ಮಾಡದೆ ಯಾರಿಗೂ ಅವಕಾಶಗಳೇ ಇಲ್ಲ ಈಗಿರ್ತಕ್ಕಂಥ ಕಾನೂನು. ಏನ್ ಸಂದೇಶ ಕೊಡ್ತೀರಿ ಜನಕ್ಕೆ? ಇಲ್ಲ, ಜನ ಉಳಿಸ್ಕೋಬೇಕು, ನಿಮ್ಮ ಆಸ್ತಿನ ನಮ್ಮ ಆಸ್ತಿನ ನಾವು ಉಳಿಸ್ಕೋಬೇಕು ಅಂತಂದರೆ ಸರ್ಕಾರಗಳು ತಿದ್ದುಪಡಿ ಮಾಡಲಿಕ್ಕೆ ಹೆಚ್ಚು ಹೊತ್ತಿನ ರೀತಿಯಲ್ಲಿ ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು. ಅದು ಬಿಟ್ಟರೆ ಬೇರೆ ದಾರಿನೇ ಇಲ್ಲ. ಎಸ್ ವೀಕ್ಷಕರೇ, ನಿಮ್ಗೆ ಗೊತ್ತಿರಲಿ, ಕಳೆದ ಬಹಳ ದಿನಗಳಿಂದ ಒಂದು ಚರ್ಚೆಲಿತ್ತು. ಇದುವರೆಗೂ ಆಸ್ತಿ ಯಾರ್ದೋ ಇರುತ್ತೆ, ಅದಾದ್ರೆ ದಿಢೀರ್ನೆ ಮೊನ್ನೆ RTCಗಳಲ್ಲಿ ಈ ಸ್ವತ್ತು ವಕ್ಫ್ ಬೋರ್ಡ್ಗೆ ಸೇರಿದ್ದು ಅಂತ ಮೆನ್ಷನ್ ಆಗ್ತಿತ್ತು. ಈ ಸಂಬಂಧಪಟ್ಟಂತೆ ಉತ್ತರ ಕರ್ನಾಟಕ ಭಾಗ ಸೇರಿದಂತೆ ಬಹಳಷ್ಟು ಚರ್ಚೆ ಆಗ್ತಿತ್ತು. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಯಲಿಯೂರಲ್ಲೂ ಕೂಡ ಒಂದಷ್ಟು ಕಡೆ RTCನಲ್ಲಿ ಈ ಜಾಗ ವಕ್ಫ್ ಬೋರ್ಡ್ಗೆ ಸೇರಿದ್ದು ಅಂತ ಮೆನ್ಷನ್ ಆಗಿತ್ತು. ಅದು ಕೂಡ ಹಂಗಾಮಕ್ಕೆ ಕಾರಣ ಆಗಿತ್ತು. ರವಿಕುಮಾರ್ ಕಂಚನಳ್ಳಿ ಅವರು ಹೇಳೋದು ಸ್ಪಷ್ಟವಾಗಿ, ನಮ್ಮ ಹತ್ರ ದಾಖಲೆ ಇದ್ರೆ 10 ವರ್ಷ 20 ವರ್ಷ 30 ವರ್ಷ ಇರುತ್ತೆ. 1920ರಿಂದ ನಮ್ಮಲ್ಲಿ ಇದೆಲ್ಲ ರಿಜಿಸ್ಟ್ರೇಷನ್ ಸಬ್ ರಿಜಿಸ್ಟರ್ ಲೆಕ್ಕಾಚಾರ ಬಂದಿರೋದು. ಆದ್ರೆ 300 ವರ್ಷ ದಾಖಲೆಗಳನ್ನ ನಾವು ಎಲ್ಲಿಂದ ಒಪ್ಪಿಗೆ ಕೊಡೋದು? ಹಾಗಾಗಿ ಸ್ವತ್ತಿನ ವಿಚಾರದಲ್ಲಿ ರಾಜ್ಯ ಸರ್ಕಾರ ಅರ್ಜೆಂಟಿಗೆ ಬಿದ್ದಿದೆ. ಜೊತೆಗೆ ನರೇಂದ್ರ ಮೋದಿ ಸರ್ಕಾರ ಇದನ್ನ ತಿದ್ದುಪಡಿ ತರ್ತಿದೆ. ಅದಕ್ಕೂ ಮುಂಚಿತವಾಗಿ ಆಸ್ತಿಯನ್ನ ಉಳಿಸ್ಕೋಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಒಪ್ಕೋಡ್ ರೀತಿಯ ನೋಟಿಸ್ ಅನ್ನು ಕೊಡ್ತಿದೆ. RTCಯಲ್ಲಿ ಕೂರಿಸಿದ್ದಾರೆ. ಇದು ಸರಿ ಇಲ್ಲ. ಈ ವಿಷಯದಲ್ಲಿ ರಾಜ್ಯ ಸರ್ಕಾರ ಕೂಡ ಜನಗಳ ಪರವಾಗಿ ನಿಲ್ಲಬೇಕು. ಈಗಾಗಲೇ ಕೇರಳ ಸರ್ಕಾರ ವಿರೋಧ ಮಾಡಿದೆ, ತಮಿಳುನಾಡು ಸರ್ಕಾರ ವಿರೋಧ ಮಾಡಿದೆ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರದ ತಿದ್ದುಪಡಿಗೆ. ಈಗ ನಮ್ಮ ರಾಜ್ಯ ಸರ್ಕಾರ ಕೂಡ ಆಫ್ಟರ್ ಬೈ ಎಲೆಕ್ಷನ್ ಇದು ಪರವಾಗಿ ನಿಲ್ಲುವಂತ ಸಾಧ್ಯತೆ ಇದೆ. ಅಂದ್ರೆ ಲೈಕ್ ತಿದ್ದುಪಡಿ ಮಾಡಬೇಡಿ, ಇದು ಹಿಂಗೆ ಇರಲಿ ಅನ್ನೋ ದಾಟಿ ಮುಂದುವರಿಯೋ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಬಟ್ ಜಮೀರ್ ಅಹಮದ್ ಖಾನ್ ಅವಸರಕ್ಕೆ ಬಿದ್ರು ಅಂತ ಕಾಂಗ್ರೆಸ್ ಅವರೇ ಅದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಬಟ್ ಏನೋ ಎತ್ತನೋ ಗೊತ್ತಿಲ್ಲ. ತಾವೇನ್ ಹೇಳ್ತೀರಿ ಇದ್ರ ಬಗ್ಗೆ? ನಿಮ್ ತಾತ ಮುತ್ತಾತ ಕಾಲದಲ್ಲ ನೀವು ವ್ಯವಸಾಯ ಮಾಡ್ತಿದ್ದ ಭೂಮಿ ಹಿಂದೆ ಏನೋ ಆಗಿತ್ತು ಅನ್ನೋ ಕಾರಣಕ್ಕೆ ಜಮೀನ್ ಮಿಸ್ ಆದ್ರೆ ತಾವೇನ್ ಹೇಳ್ತೀರಿ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.